ಕೊಳ್ಳಿ ವರ್ಷ 2014 ಜಗತ್ತೆಲ್ಲ ಭಾರತವನ್ನು ಕುರಿತ ಚರ್ಚೆಯಲ್ಲಿ ತೊಡಗಿಸಿಕೊಂಡಿತ್ತು. ಜಾಗತಿಕ ಮಾಧ್ಯಮಗಳು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯನ್ನು ದೃಷ್ಟಿವಂತರಾಗಿ, ಸುಧಾರಣಾವಾದಿಯಾಗಿ, ಭಾರತವನ್ನು ಆರ್ಥಿಕ ಮಹಾಶಕ್ತಿಯಾಗಿ ರೂಪಿಸಲಿರುವ ನಾಯಕನಾಗಿ ಹೊಗಳುತ್ತಿತ್ತು. ಆದರೆ 2025ಕ್ಕೆ ಬರುವ ಹೊತ್ತಿಗೆ ಅದೇ ಮಾಧ್ಯಮಗಳು ಭಾರತವನ್ನು ಚುನಾವಣಾ ಸ್ವೇಚ್ಛಾಚಾರ ರಾಜ್ಯ ಎಂದು ಕರೆಯುತ್ತಿವೆ. ಭಿನ್ನಮತವನ್ನು ದಮನ ಮಾಡುತ್ತಿರುವ, ನೆರೆಯ ದೇಶದ ವಿರುದ್ಧ ನೀರನ್ನು ಅಸ್ತ್ರವನ್ನಾಗಿ ಬಳಸುತ್ತಿರುವ ರಾಷ್ಟ್ರ ಎಂಬ ಟ್ಯಾಗ್ ಬಿದ್ದಿದೆ. ಜಾಗತಿಕ ವೃದ್ಧಿ ಗುರು ಎಂಬ ಹಳೆಯ ಹೆಸರು ಹೋಗಿ ದಬ್ಬಾಳಿಕೆಯ ನಾಯಕರ ಮಧ್ಯಮೆ ಕೇಂದ್ರಬಿಂದು ಎಂಬ ಹೊಸ ಹೆಸರಾಯಿತು. ಹೇಗೆ ಈ ಬದಲಾವಣೆ ಸಂಭವಿಸಿತು? ನಮಸ್ಕಾರ ಎಲ್ಲರಿಗೂ ಮತ್ತೆ ಸ್ವಾಗತ ನಮ್ಮ ಚಾನೆಲ್ಗೆ. ಇಂದು ನಾವು ತೀವ್ರವಾಗಿ ವಿಶ್ಲೇಷಿಸುವುದು ಹೇಗೆ ಇಂಡೋ-ಪಾಕ್ ಯುದ್ಧ ವಿರಾಮಗಳು ಭಾರತದ ಜಾಗತಿಕ ಇಮೇಜಿನಲ್ಲಿ ಭಾರಿ ಬದಲಾವಣೆಗೆ ಕಾರಣವಾದವು ಎಂಬುದನ್ನು. ನಾವು ಹೊಗಳಿಕೆಯ ಚಿನ್ನದ ವರ್ಷಗಳನ್ನು, ಯುದ್ಧ ವಿರಾಮದ ನಂತರದ ಟೀಕೆಗಳನ್ನು, ಇಂಡಸ್ ಜಲ ಸಂಧಿಯ ಸುತ್ತಲಿನ ವಿವಾದವನ್ನು ಮತ್ತು ಈ ಬದಲಾವಣೆಯ ಅರ್ಥವನ್ನು ಭಾರತೀಯರಾಗಿ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ನೋಡೋಣ. ಮೊದಲು ಮೋದಿಯವರ ನೇತೃತ್ವದ ಆರಂಭದ ದಿನಗಳನ್ನು ನೆನೆಸಿಕೊಳ್ಳೋಣ. ಚಿನ್ನದ ದಿನಗಳು. 2015ರಲ್ಲಿ ಸೆನ್ ಭಾರತವು ಆರ್ಥಿಕ ಬೂಮ್ಗೆ ತಯಾರಾಗುತ್ತಿದೆ ಎಂದು ಘೋಷಿಸಿತು. ಭಾರತವನ್ನು ಜಾಗತಿಕ ತಯಾರಿಕಾ ಕೇಂದ್ರವನ್ನಾಗಿ ರೂಪಿಸುವ ಮೋದಿಯವರ ಉದ್ದೇಶವನ್ನು ಅವರು ಪ್ರಶಂಸೆ ಮಾಡಿದರು. ಮೋದಿಯವರ ನೇತೃತ್ವವು ಆ ಹೊಸ ಆರ್ಥಿಕ ಯುಗಕ್ಕೆ ನಾಂದಿ ಹಾಡಬಹುದು ಎಂದು ಬರೆದರು. ಬಿಬಿಸಿ ಕೂಡ 2014ರ ಚುನಾವಣಾ ಜಯದ ನಂತರ ಇವರು ಭಾರತದ ಆರ್ಥಿಕ ರಕ್ಷಣಾ ಕಾರಣ ಎಂಬ ಶೀರ್ಷಿಕೆಯ ಲೇಖನವೊಂದನ್ನು ಪ್ರಕಟಿಸಿತು. ಷೇರು ಮಾರುಕಟ್ಟೆಯ ಏರಿಕೆ, ಉದ್ಯಮಿಗಳ ವಿಶ್ವಾಸವಿದ್ದ ಎಲ್ ಆಫ್ ಇಟ್ ವಾಸ್ ಫ್ರಂಟ್ ಪೇಜ್ ನ್ಯೂಸ್. 2014ರಿಂದ 2019ರವರೆಗೆ ಸೌದಿ ಅರೇಬಿಯಾದ ಅರಬ್ ನ್ಯೂಸ್ ಕೂಡ ಮೋದಿಯವರ ರಾಜಕೀಯ ಭೇಟಿಗಳಿಗೆ ಧ್ವಜೋತ್ಸವ ನಡೆಸಿದಂತಿತ್ತು. ಹೊಸ ಕಾರ್ಯಾತ್ಮಕ ದುರಂದರ ಸಂಬಂಧ ಎಂದು ಬಣ್ಣಿಸಿದರು. ಅದೊಮ್ಮೆ ನಾವು ಎದ್ದುಗಟ್ಟುವ ಮಹಾಪ್ರಜಾಪ್ರಭುತ್ವವಾಗಿದ್ದೆವು. ಮೋದಿಯವರು ಸುಧಾರಕರಾಗಿ ಮಾಧ್ಯಮಗಳಲ್ಲಿ ಮೆರೆಯುತ್ತಿದ್ದರು. ಆದರೆ 2021ರಲ್ಲಿ ಪಾಕಿಸ್ತಾನ ಜೊತೆ ಗಡಿಯಲ್ಲಿ ಪಾಕಾಧಿಪತ್ಯದ ಕಾಶ್ಮೀರ ಸೇರಿ ಯುದ್ಧ ವಿರಾಮಗೊಂಡಾಗ ವಿಶ್ವ ಮಾಧ್ಯಮದ ಧ್ವನಿ ತೀವ್ರವಾಗಿ ಬದಲಾಯಿತು. ಶಾಂತಿಯ ನಿರೀಕ್ಷೆಗೆ ಬದಲು ಜಾಗತಿಕ ಮಾಧ್ಯಮಗಳು ತೀವ್ರ ವಿಮರ್ಶೆಯನ್ನು ಆರಂಭಿಸಿದವು. ಮಾರ್ಚ್ 2021ರಲ್ಲಿ ಬಿಬಿಸಿ ಎಲೆಕ್ಟೋರಲ್ ಆಟೋಕ್ರಸಿ, ದಿ ಡೌನ್ ಗ್ರೇಡಿಂಗ್ ಆಫ್ ಇಂಡಿಯಾಸ್ ಡೆಮಾಕ್ರಸಿ ಎಂಬ ಶೀರ್ಷಿಕೆಯಲ್ಲಿ ಲೇಖನವೊಂದನ್ನು ಪ್ರಕಟಿಸಿತು. ಮಾನವ ಹಕ್ಕು ಸಂಘಟನೆಗಳ ಮೇಲೆ ಒತ್ತಡ, ಪತ್ರಕರ್ತರ ಭಯಭೀತಗೊಳಿಕೆ, ಮುಸ್ಲಿಂಗಳ ಮೇಲೆ ಹಲ್ಲೆ ಎಲ್ಲವುಗಳು ಭಾರತದ ಪ್ರಜಾಪ್ರಭುತ್ವದ ಬುಡಕಟ್ಟಿಗೆ ಧಕ್ಕೆಯಾಗಿದೆ ಎಂದು ಬರೆದರು. ಹಿಂದೆ ಶ್ಲಾಘಿಸಿದ್ದ ಮೋದಿಯವರನ್ನೇ ಈಗ ಅಧಿಕಾರ ದುರುಪಯೋಗ ಮುಖವಾಡವಾಗಿ ಚಿತ್ರಿಸಿದರು. ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಇಂಟರ್ನೆಟ್ ತಡೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಭಿನ್ನಮತದ ಮೇಲೆ ಸರ್ಕಾರದ ಹಕ್ಕಿಪು ಕ್ರಮಾತ್ಮಕವಾಗಿ ನಡೆಯುತ್ತಿದೆ. ಇವರ ಲೇಖನಗಳಲ್ಲಿ ಕಾಶ್ಮೀರ ಬ್ಲ್ಯಾಕ್ಔಟ್, ಪ್ರತಿಭಟನೆಗಳು, ಕಾರ್ಯಕರ್ತರ ಬಂಧನ ಎಲ್ಲವೂ ಸುಸಂಬದ್ಧ ವಿಮರ್ಶೆ. ಅಲ್ ಜಜೀರಾ ಕೂಡ 2023ರ ಮೋದಿಯವರ ಅಮೆರಿಕ ಭೇಟಿ ಮುನ್ನ ಅಮೆರಿಕದ ಶಾಸಕರ ಉಲ್ಲೇಖವನ್ನು ನೀಡುತ್ತಾ ಬರೆದಿತು. ಧರ್ಮೀಯ ಅಸಹಿಷ್ಣುತೆ, ನಾಗರಿಕ ಸಮಾಜದ ಗುರಿಯಾಗಿಸಿಕೊಳ್ಳುವುದು, ಪತ್ರಿಕೋದ್ಯಮದ ನಿಗ್ರಹಿ ಎಲ್ಲವುಗಳು ಭಾರತದ ಬಗ್ಗೆ ಆತಂಕ ಮೂಡಿಸುತ್ತಿವೆ. ಮತ್ತೊಂದು ತಿರುವು ಎಂದರೆ ಅರಬ್ ನ್ಯೂಸ್ ಕೂಡ ಮೋದಿಯವರ ಮೌನ ಮತ್ತು ಹಿಂದುತ್ವ ಹಿಂಸಾಚಾರದ ಬಗ್ಗೆ 2022ರಲ್ಲಿ ಟೀಕೆ ಆರಂಭಿಸಿದರು ಮತ್ತು ಭಾರತದ ನೂತನ ಯುಗವನ್ನು ತೊಂದರೆಗೊಳಿಸುತ್ತಿದೆ ಎಂದು ಬರೆದಿತು. ಸೌದಿ ಪತ್ರಿಕೆಯೊಂದು ಖಂಡನೆಗಾಗಿ ವರದಿ ಮೀರಿ ನೇರ ಟೀಕೆಗೆ ಹೋಗುವುದು ಬಹಳ ಅಪರೂಪ. ಇದರ ಮೇಲೆ ಅಂತ್ಯವಿರಲಿಲ್ಲ. 2025ರ ಪಾಕಿಸ್ತಾನ ಜೊತೆ ಹೊಸ ಕದನ ವಿರಾಮ ಆದ ನಂತರ ಇಂಡಸ್ ವಾಟರ್ ಟ್ರೀಟಿ ಎಂಬ ಹಳೆಯ ಆದರೆ ಶಾಂತಿಯ ಸಂಕೇತವಾಗಿದ್ದ 1960ರ ಜಲವಿತರಣಾ ಒಪ್ಪಂದ ಹೊಸ ವಿವಾದಕ್ಕೆ ಕಾರಣವಾಯಿತು. ಏಪ್ರಿಲ್ ಮತ್ತು ಮೇ 2025ರಲ್ಲಿ ಉದ್ಭವವಾದ ಗಡಿ ಚರ್ಚೆಗಳ ಸಮಯದಲ್ಲಿ ಭಾರತ ತನ್ನ ಪಾಲುದಾರಿಕೆಯಿಂದ ಹಿಂದೆ ಸರಿಯಿತು. ಸೆನ್ ಕೂಡ ತೀವ್ರವಾಗಿ ಪ್ರತಿಕ್ರಿಯಿಸಿತು. ಭಾರತದ ಈ ನೀರನ್ನು ಅಸ್ತ್ರವನ್ನಾಗಿ ಮಾಡೋ ನಿರ್ಧಾರ ಪ್ರಾಂತ್ಯವನ್ನು ಅಸ್ಥಿರಗೊಳಿಸಬಹುದು. ತತ ಹೇಳಿದ್ದು ಭಾರತ ಪಾಕಿಸ್ತಾನದ ನೀರನ್ನು ಕತ್ತರಿಸಬಹುದಾ? ಮತ್ತು ಅರಬ್ ನ್ಯೂಸ್ ಇದನ್ನು ಜಲ ಯುದ್ಧ ಎಂದು ಕರೆಯಿತು. ಭಾರತದ ಉಗ್ರ ನಡೆ ಜಾಗತಿಕ ಖಂಡನೆಗೆ ಕಾರಣವಾಗಬಹುದು ಎಂದು ಎಚ್ಚರಿಕೆ ನೀಡಿತು. ಗಲ್ಫ್ ಮಾಧ್ಯಮಗಳು ಮೊದಲ ಬಾರಿಗೆ ಪಾಕಿಸ್ತಾನದ ನಿರೂಪಣೆ ಕಡೆ ತಿರುಗಿದವು. ಈ ಬದಲಾವಣೆಗೆ 4 ಪ್ರಮುಖ ಕಾರಣಗಳಿವೆ. 1. ಪಾಕಿಸ್ತಾನ ಜೊತೆ ಯುದ್ಧ ವಿರಾಮದ ನಂತರ ಮಾಧ್ಯಮಗಳು ಕ್ಷಿಪಣಿಗಳನ್ನು ಬಿಟ್ಟು ಪ್ರಜಾಪ್ರಭುತ್ವದ ಸ್ಥಿತಿಯನ್ನು ನೋಡಲು ಆರಂಭಿಸಿದವು. ಗಮನ. 2. ಮುಸ್ಲಿಂ ಲೋಕದ ಅಭಿಪ್ರಾಯಕ್ಕೆ ಪ್ರತಿಕ್ರಿಯೆಯಾಗಿ ಗಲ್ಫ್ ಮಾಧ್ಯಮಗಳು ಬದಲಾಗಿದವು. ಪ್ರವಾದಿ ಟೀಕೆಗಳಿಗೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು.
ಸ್ನೇಹಪೂರ್ಣ ರಾಜಮನೆತನಗಳಿಗೂ ಖಂಡನೆ ಹೇಳಬೇಕಾದ ಸ್ಥಿತಿ ಉಂಟಾಯಿತು. 3. ಪಾಶ್ಚಿಮಾತ್ಯ ನಂಬಿಕೆಗಳು ಕುಸಿಯುವ ಪ್ರಕ್ರಿಯೆ. ಫ್ರೀಡಮ್ ಹೌಸ್ ಫ್ರೀಡೇಮ್. ಅಮೆರಿಕದ ಶಾಸಕರ ವರದಿಗಳು ಇಂಡಿಯಾವನ್ನು ಎಲೆಕ್ಟ್ರೋರಾಲ್ ಆಟೋಕ್ರಸಿಯೇ ಎಂದು ಕರೆದರು. 4. ಭಾರತ ಸ್ವತಃ ಮಾಡಿದ ಕೆಲವು ತಂತ್ರದ ತಪ್ಪುಗಳು. ಟ್ರೀಟಿ ತಾತ್ಕಾಲಿಕ ತ್ಯಜನೆ, ಉಕ್ರೇನ್ ಯುದ್ಧದ ವೇಳೆ ನಿಶ್ಶಬ್ದತೆ, ಜಾಗತಿಕ ಮಾಧ್ಯಮಗಳಿಗೆ ಪ್ರತ್ಯಕ್ಷತೆಯ ನಿಯಂತ್ರಣ. ಇದರಿಂದ ಹೊಸ ಮಾಧ್ಯಮ ನಿರೂಪಣೆ ಆರಂಭವಾಯಿತು. ಮೊದಲು ಮೋದಿಯವರು ಸುಧಾರಕರು, ಭಾರತ ಏರುತ್ತಿದೆ, ಪ್ರಜಾಪ್ರಭುತ್ವ ಚಲನೆಯಲ್ಲಿದೆ. ಈಗ ಮೋದಿಯವರು ಶಕ್ತಿಶಾಲಿ ಮತ್ತು ಸರ್ವಾಧಿಕಾರಿ, ಭಾರತ ಭಿನ್ನಾಭಿಪ್ರಾಯ ದಮನ ಮಾಡುವ ರಾಷ್ಟ್ರ. ನಮ್ಮ ದೇಶ ಈಗಲೂ ತಂತ್ರದ ದೃಷ್ಟಿಯಿಂದ ಗೌರವ ಪಡೆದುಕೊಂಡಿದೆ. ಆದರೆ ಮಾಧ್ಯಮದ ಹೊಗಳಿಕೆ ತಾತ್ಕಾಲಿಕ. ಈ ಯುದ್ಧ ವಿರಾಮವು ಗಡಿಯಲ್ಲಿ ಶಾಂತಿಯನ್ನು ತಂದಿರಬಹುದು, ಆದರೆ ಜಗತ್ತಿಗೆ ಭಾರತವನ್ನು ನೋಡುವ ಹೊಸ ಕನ್ನಡಕವನ್ನು ನೀಡಿದೆ. ನಾವು ಭಾರತೀಯರಾಗಿ ಯೋಚಿಸಬೇಕು, ಜಗತ್ತಿನಲ್ಲಿ ನಮ್ಮ ಸ್ಥಾನ ಏನು? ನಾವು ಮತ್ತೆ ಜಾಗತಿಕ ವೃದ್ಧಿ ಗುರುವೇ ಎನಿಸಬಹುದು, ಅಥವಾ ಈ ದಬ್ಬಾಳಿಕೆಯ ಸ್ಪಾಟ್ಲೈಟ್ ಆಗಿಯೇ ಉಳಿಯಬೇಕಾ?